Hello aspirants, welcome back to India for IAS. This is Manjunath Dol. Topic of this video is dysbiosis. So this dysbiosis, it falls under GS3 paper, Science and Technology. Within that general science, in general science, this topic falls under human digestive system. So dysbiosis is a condition, it is a disorder that affects the gastrointestinal tract of the human digestive system. So this topic is important with respect to prelims 2025 and also for KAS prelims, upcoming KAS prelims. So this dysbiosis, it was in news because of the irrational use of antibiotics. ಸೊ ನಮಗೆ ಹುಷಾರಿಲ್ಲದೆ ಇರುವಾಗ, ನೆಗಡಿ ಆದಾಗ, ಕೆಮ್ಮಾದಾಗ, ಜ್ವರ ಬಂದಾಗ ಅಥವಾ ಇನ್ನೇ ಯಾವುದೇ ರೀತಿಯಾದಂತಹ ಒಂದು ಕಂಡೀಷನ್ಸ್, ಹುಷಾರಿಲ್ಲದೆ ಇರುವಂಥ ಕಂಡೀಷನಲ್ಲಿ ನಾವು ಯೂಶಲಿ ವಿ ಗೋ ಫಾರ್ ಆ್ಯಂಟಿಬಯೋಟಿಕ್ಸ್. ಸೊ ಇಲ್ಲಿ ಏನಾಗ್ತಿದೆ ಇಂಡಿಯಾದಲ್ಲಿ ಅಂತಂದರೆ, ಆ್ಯಂಟಿಬಯೋಟಿಕ್ಸ್ನ ಯೂಸೇಜು ತುಂಬ ಇರ್ರ್ಯಾಷನಲ್ ಆಗಿದೆ. ವಿದೌಟ್ ಕನ್ಸಿಡರಿಂಗ್ ಇಟ್ಸ್ ಸೈಡ್ ಎಫೆಕ್ಟ್ಸ್, without considering the side effects of antibiotics, we are using antibiotics without even doctor's prescription. So it is one of the major concern in India. So this irrational use of antibiotics, it causes the antibiotic resistance bacteria. So the bacteria which are being exposed to such antibiotics, they develop resistance to antibiotics. So this is one of the major condition, that is major concern that is emerging in the world, especially in India. ಸೊ ಇಲ್ಲಿ ಏನಾಗ್ತಾ ಇದೆ ಇಂಡಿಯಾದಲ್ಲಿ ಅಂತಂತಂದರೆ, ಸೊ ಆ್ಯಂಟಿಬಯೋಟಿಕ್ಸ್, ಸ್ಪೆಷಲಿ ದ ಬ್ರಾಡ್ ಸ್ಪೆಕ್ಟ್ರಮ್ ಒನ್ಸ್, ದ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ ಅಂತಂದರೆ ಆ್ಯಂಟಿಬಯೋಟಿಕ್ಸ್ ದ್ಯಾಟ್ ಕ್ಯಾನ್ ಬಿ ಯೂಸ್ ಟು ಕಿಲ್ many kinds of the microorganisms or many kinds of the bacteria. So they have a potential to wipe out the large portion of gut bacteria. ಸೊ ಗಟ್ ಬ್ಯಾಕ್ಟೀರಿಯಾ ಅಂತಂದರೆ ನಮ್ಮ ದೇಹದ ಒಳಗಡೆ, ಹೊಟ್ಟೆಯ ಒಳಗಡೆ, ಸೊ ಗಟ್ ಸಿಸ್ಟಮಲ್ಲಿ ಬ್ಯಾಕ್ಟೀರಿಯಾದೊಂದು ಮೈಕ್ರೋಬಯೋಮ್ ಅಂತ ಇರುತ್ತೆ, ಮೈಕ್ರೋಬಯೋಮ್. ಸೊ ಈ ಮೈಕ್ರೋಬಯೋಮು ಇಟ್ ಈಸ್ ಗುಡ್ ಫಾರ್ ಹ್ಯೂಮನ್ ಹೆಲ್ತ್. ಸೊ ಈ ಮೈಕ್ರೋಬಯೋಮ್ ಏನಿದೆ, ಇಟ್ ಈಸ್ ಗುಡ್ ಫಾರ್ ಹ್ಯೂಮನ್ ಹೆಲ್ತ್ ಬಿಕಾಸ್ ಅಲ್ಲಿ ಇರ್ತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ದೇ ಆರ್ ಬೆನಿಫಿಷಿಯಲ್ ಫಾರ್ ದಿ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಬಟ್ ಈ ಇರ್ರ್ಯಾಷನಲ್ ಯೂಸ್ ಅಂದರೆ ವಿದೌಟ್ ಎನಿ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್, ಡಾಕ್ಟರ್ ಹೇಳ್ದೇನೆ ಅಥವಾ ನಮ್ಮಿಂದ ನಾವೇ ನೆಗಡಿ ಆದಾಗ, ಕೆಮ್ಮಾದಾಗ ಡೈರೆಕ್ಟಾಗಿ ಹೋಗಿ ಫಾರ್ಮಾಸ್ಯೂಟಿಕಲ್ ಶಾಪಲ್ಲಿ ಆ್ಯಂಟಿಬಯೋಟಿಕ್ಸ್ನ ಪರ್ಚೇಸ್ ಮಾಡಿ ವಿದೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ನಾವು ಯೂಸ್ ಮಾಡ್ತಿರ್ತೀವಿ. ಸೊ ಈ ರೀತಿ ಯೂಸ್ ಮಾಡೋದ್ರಿಂದ ಏನಾಗ್ತಿದೆ ಅಂತಂದರೆ, ಈ ಮೈಕ್ರೋಬಯಮ್ ಗುಡ್ ಬ್ಯಾಕ್ಟೀರಿಯಾ ಏನು ನಮ್ಮ ಗಟ್ ಬ್ಯಾಕ್ಟೀರಿಯಾದಲ್ಲಿರುತ್ತೆ ಅದು ವೈಪೌಟ್ ಆಗ್ತಿದೆ. ಸೊ ಅದು ನಶಿಸಿ ಹೋಗ್ತಿದೆ. ಸೊ ದಿಸ್ ಡಿಸ್ರಪ್ಷನ್ ಈಸ್ ನೌನ್ ಆಸ್ ಡಿಸ್ಬಯೋಸಿಸ್. ಸೊ ಈ ಡಿಸ್ರಪ್ಷನ್ಗೆ ಏನಂತ ಕರೀತಾರೆ, ಡಿಸ್ಬಯೋಸಿಸ್ ಕಂಡೀಷನ್ ಅಂತಾರೆ. ಸೊ ದಿಸ್ ಕ್ಯಾನ್ ಹ್ಯಾವ್ ಅ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ಸ್ ಆನ್ ದಿ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ಎಕ್ಸಾಂಪಲ್ ಯಾವ ರೀತಿ ಅಂತಂದರೆ, ಅ ಸಿಂಗಲ್ ಕೋರ್ಸ್ ಆಫ್ ಆಂಟಿಬಯೋಟಿಕ್ಸ್ ಕ್ಯಾನ್ ಪ್ರೊಡ್ಯೂಸ್ ಡಿಸ್ಬಯೋಸಿಸ್ ದ್ಯಾಟ್ ಲಾಸ್ಟ್ ಫಾರ್ ಮಂತ್ಸ್ ಆರ್ ಈವನ್ ಇಯರ್ಸ್. ಸೊ ಫಾರ್ ಎಕ್ಸಾಂಪಲ್, ಇವಾಗ ನೀವು ಆ್ಯಂಟಿಬಯೋಟಿಕ್ಸ್ ಯೂಶಲಿ ನೀವು ಡಾಕ್ಟರ್ ಹತ್ರ ಹೋದರೆ ನೆಗಡಿ, ಕೆಮ್ಮು, ಜ್ವರ ಇದ್ದಾಗ ಫಸ್ಟ್ 2 days ಅವರು ಆ್ಯಂಟಿಬಯೋಟಿಕ್ಸ್ ಕೊಡಲ್ಲ. ಸೊ ಫಸ್ಟ್ 2 days ಅವ್ರು ಏನು ಮಾಡ್ತಾರೆ ಅಂತಂದರೆ ಪ್ಯಾರಾಸಿಟಮಲ್ ಅಥವಾ ಈ ಜ್ವರಕ್ಕೆ ಸಂಬಂಧಿಸಿದಂಥ ಕೆಲವು ನಾನ್ ಆ್ಯಂಟಿಬಯೋಟಿಕ್ ಮೆಡಿಸಿನ್ನ ಕೊಡ್ತಾರೆ. ಸೊ 2 days ನಿಮ್ಮ ಬಾಡಿ ರಿಕವರ್ ಆದರೆ ಇಟ್ ಈಸ್ ಗುಡ್, ಆರ್ ಎಲ್ಸ್ ದೇ ವಿಲ್ ಗೋ ಫಾರ್ ಆ್ಯಂಟಿಬಯೋಟಿಕ್ ಕೋರ್ಸ್. ಇಲ್ಲಿ ಏನಾಗ್ತಿದೆ ಇಂಡಿಯಾದಲ್ಲಿ ಅಂತಂತಂದರೆ, ಜನ ತಮ್ಮಿಂದ ತಾವೇ ಬೇಗ ಹುಷಾರಾಗಬೇಕು ಅಂತ ಡೈರೆಕ್ಟಾಗಿ ಫಾರ್ಮಾಸ್ಯೂಟಿಕಲ್ ಶಾಪ್ಗೆ ಹೋಗಿ ಆ್ಯಂಟಿಬಯೋಟಿಕ್ಸ್ನ ಪರ್ಚೇಸ್ ಮಾಡಿ ತಾವೇ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಅ ಸಿಂಗಲ್ ಕೋರ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಕ್ಯಾನ್ ಪ್ರೊಡ್ಯೂಸ್ ಡಿಸ್ಬಯೋಸಿಸ್ ವಿಚ್ ಲಾಸ್ಟ್ ಫಾರ್ ಮಂತ್ಸ್ ಆ್ಯಂಡ್ ಈವನ್ ಫಾರ್ ಇಯರ್ಸ್. ಸೊ ನಮ್ಮ ಗಟ್ ಸಿಸ್ಟಮ್ನ ಏನು ಮಾಡುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾ, ದ ಬ್ಯಾಕ್ಟೀರಿಯಾ ವಿಚ್ ಆರ್ ಬೆನಿಫಿಷಿಯಲ್ ಫಾರ್ ಅವರ್ ಗಟ್ ಸಿಸ್ಟಮ್, ದಟ್ ಈಸ್ ಬೀಯಿಂಗ್ ವೈಪ್ಡ್ ಔಟ್, ಅದು ನಶಿಸಿ ಹೋಗ್ತಾ ಇದೆ. ಇದರಿಂದ ನಮಗೆ ತುಂಬ ಸೈಡ್ ಎಫೆಕ್ಟ್ಸ್ ಉಂಟಾಗುತ್ತೆ. ಅದೇನಂತ ನಾವು ಮುಂದೆ ವಿಡಿಯೋದಲ್ಲಿ ನೋಡೋಣ. ಸೊ ನಾವು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ dysbiosis exactly. Already we have discussed. So here with the image we will try to understand. Dysbiosis is an imbalance within the community of microorganisms. ಇವಾಗ ನಮ್ಮ ಗಟ್ ಸಿಸ್ಟಮ್ ತೊಗೊಂಡ್ರೆ ನಾರ್ಮಲ್ ಆಗಿ ಏನಿರುತ್ತೆ, ದ ಮೈಕ್ರೋ ಆರ್ಗ್ಯಾನಿಸಮ್ ಕಮ್ಯುನಿಟಿ, ಲ್ಯಾಕ್ಟೋಬೆಸಿಲಿ ಬಿಫಿಡೋಬ್ಯಾಕ್ಟೀರಿಯಾ. ಸೊ ದಿಸ್ ಈಸ್ ದಿ ನಾರ್ಮಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಮ್ಯುನಿಟಿ. ಸೊ ದಿಸ್ ಮೈಕ್ರೋ ಆರ್ಗ್ಯಾನಿಸಮ್ ಕಮ್ಯುನಿಟಿ ಇಟ್ ಈಸ್ ಕಾಲ್ಡ್ ಆಸ್ ಮೈಕ್ರೋಬಯೋಮ್. ಇದನ್ನು ನಾವೇನಂತ ಕರಿತೀವಿ, ಮೈಕ್ರೋಬಯೋಮ್ ಅಂತ ಕರಿತೀವಿ. ಸೊ ದಿಸ್ ಮೈಕ್ರೋಬಯೋಮ್ ಇಟ್ ಈಸ್ ಬೆನಿಫಿಷಿಯಲ್ ಫಾರ್ ದಿ ಹ್ಯೂಮನ್ ಗಟ್ ಸಿಸ್ಟಮ್. ಬಟ್ ಇಲ್ಲಿ ಏನಾಗ್ತಿದೆ,
ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಿದೆ. ಯಾವುದಕ್ಕೆ? ಇರ್ಯಾಷನಲ್ ಯೂಸ್ ಆಫ್ ಆಂಟಿಬಯೋಟಿಕ್ಸ್ ಯೂಸ್ ಮಾಡೋದ್ರಿಂದ ಈ ಮೈಕ್ರೋಬಯಮ್ ಅಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಿದೆ. ಸೊ ಆ ಇಂಬ್ಯಾಲೆನ್ಸ್ ಅನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಡಿಸ್ಬಯೋಸಿಸ್ ಅಂತ ಕರಿತೀವಿ. ಸೊ ಅದು ಅದು ಇಂಬ್ಯಾಲೆನ್ಸ್ ಆದಾಗ ಯಾವ ರೀತಿ ಇರುತ್ತೆ? ಸೊ ದಿಸ್ ಇಸ್ ದ ಡಿಸ್ಬಯೋಸಿಸ್ ಕಂಡೀಷನ್. ಸೊ ಆ ರೀತಿ ಇಂಬ್ಯಾಲೆನ್ಸ್ ಆದಾಗ ನಮ್ಮ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬಿಸಿಲಿ ಮತ್ತು ಬಿಫಿಡೋ ಬ್ಯಾಕ್ಟೀರಿಯಾ, ಸೊ ಈ ಎರಡು ನಾರ್ಮಲ್ ಬ್ಯಾಕ್ಟೀರಿಯಾ ಬಿಟ್ಟು ಬೇರೆ ತರನಾದಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಡಿಸ್ಬಯೋಸಿಸ್ ಅಂತ ಕರಿತೀವಿ. ಹಿಯರ್ ವಿ ಕ್ಯಾನ್ ಸಿ ಡಿಸ್ಬಯೋಸಿಸ್ ಯಾವ್ಯಾವ ರೀತಿ ಬ್ಯಾಕ್ಟೀರಿಯಾ ಬರುತ್ತೆ ಅಂದರೆ ಕ್ಯಾಂಡಿಡಿಯಾ ಬರುತ್ತೆ, ಕ್ಲೆಸ್ಬಿಲಾ ಬರುತ್ತೆ, ಸ್ಟಿರೋಕೋಲಿ ಬರುತ್ತೆ, ಸ್ಟೆಪ್ಟೋಕಾಕಸ್ ಬರುತ್ತೆ, ಟ್ರಿಪ್ಟೋಕಾಕಸ್, ಅಸ್ಪರ್ಜಿಲ್ಲಸ್, ಎರ್ಸಿನಾ, ಪ್ರೋಟಿಯಸ್ and streptococcus. These are all disease causing microorganisms, whereas lactobacilli and bifidobacteria, they are good for human gut system. So now irrational use of antibiotics irrational agi andre without any knowledge ಅಥವಾ without even ನಮ್ಮ ದೇಹಕ್ಕೆ ಬೇಡ ಅಂದಿದ್ರು ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ? ಡಿಸ್ಬಯೋಸಿಸ್ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಇಸ್ ದಿ ಸೈಡ್ ಎಫೆಕ್ಟ್ ಆಫ್ ದಿ ಡಿಸ್ಬಯೋಸಿಸ್. ಸೊ ಡಿಸ್ಬಯೋಸಿಸ್ ನ ಎರಡು ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತಂದ್ರೆ ಹೆಲ್ದಿ ಮೈಕ್ರೋಬಯಮ್ ಏನಿರುತ್ತೆ, ಇಟ್ ಈಸ್ ಅ ಬ್ಯಾಲೆನ್ಸ್ಡ್ ಒನ್. ಸೊ ನಾರ್ಮಲ್ ಸಿಸ್ಟಮ್ ಅಲ್ಲಿ ಏನಾಗಿರುತ್ತೆ? ಬ್ಯಾಲೆನ್ಸ್ಡ್ ಮೈಕ್ರೋಬಯಮ್ ಇರುತ್ತೆ. ಬ್ಯಾಲೆನ್ಸ್ಡ್ ಮೈಕ್ರೋಬಯೋಮ್. A healthy microbiome, it has a diverse range of microorganisms where no single species dominates. So in a healthy microbiome, diverse range of microorganisms ಅಂದ್ರೆ ಬೇರೆ ಬೇರೆ ತರನಾದಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಅಲ್ಲಿ ಯಾವುದೇ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಡಾಮಿನೇಟ್ ಮಾಡಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ಬ್ಯಾಲೆನ್ಸ್ಡ್ ಮೈಕ್ರೋಬಯಮ್. ಸೊ ಈ ಬ್ಯಾಲೆನ್ಸ್ಡ್ ಮೈಕ್ರೋಬಯಮ್ ಇಂಬ್ಯಾಲೆನ್ಸ್ ಆಗುತ್ತೆ, ಲೆಡಿಂಗ್ ಟು ಲ್ಯಾಕ್ ಆಫ್ ಡೈವರ್ಸಿಟಿ and the overgrowth of certain microorganisms. ಸೊ ಈ ಬ್ಯಾಲೆನ್ಸ್ಡ್ ಇರೋದು ಏನಾಗುತ್ತೆ? ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಇಂಬ್ಯಾಲೆನ್ಸ್ ಆಗೋ ಕಂಡೀಷನ್ಗೆ ನಾವು ಏನಂತ ಕರಿತೀವಿ? ಡಿಸ್ಬಯೋಸಿಸ್ ಅಂತ ಕರಿತೀವಿ. ಇಲ್ಲಿ ಬೇರೆ ಬೇರೆ ತರನಾದಂತಹ ಡೈವರ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿರುತ್ತೆ, ಸೊ ಅದು ಈ ಡೈವರ್ಸಿಟಿ ಅಂದ್ರೆ ಬ್ಯಾಲೆನ್ಸ್ಡ್, ಈ ಇಂಬ್ಯಾಲೆನ್ಸ್ ಆಗಿ ಏನಾಗುತ್ತೆ? ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಸ್, ಓನ್ಲಿ ಫ್ಯೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ದೇ ಸ್ಟಾರ್ಟ್ ಟು ಡಾಮಿನೇಟ್ and this imbalance is called as dysbiosis. So the coming to the location of the dysbiosis, most of the dysbiosis it occurs in the gastrointestinal tract. So gastrointestinal tract antandre it includes both stomach and intestines. ಸ್ಟಮಕ್ ಅಂದ್ರೆ ಜಠರ, ಇಂಟೆಸ್ಟೈನ್ ಅಂದ್ರೆ ಕರಳು. ಸೊ ಈ ಡಿಸ್ಬಯೋಸಿಸ್ ಆಗ್ಲಿಕ್ಕೆ ಕೆಲವು ಕಾರಣಗಳು, ಕಾಮನ್ ಕಾಸಸ್ ಏನಂತಂದ್ರೆ ಇನ್ಫೆಕ್ಷನ್ಸ್ ಅಂದ್ರೆ ಏನಾದರೂ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿದ್ರೆ, ಅಥವಾ ಓವರ್ ಯೂಸ್ ಆಫ್ ಆಂಟಿಬಯೋಟಿಕ್ಸ್ನ ಯೂಸ್ ಮಾಡೋದ್ರಿಂದ ಆಗತ್ತೆ. ಆಮೇಲೆ ಡಯಟರಿ ಫ್ಯಾಕ್ಟರ್ಸ್ ಅಂದರೆ ಊಟದಲ್ಲಿ ಏನಾದರೂ ಏರುಪೇರಾದರೆ, ಡಯಟ್ನ ನಾವು ನೀಟಾಗಿ ಬ್ಯಾಲೆನ್ಸ್ ಮಾಡಿಲ್ಲ ಅಂದರೆ ಇಂಬ್ಯಾಲೆನ್ಸ್ ಆರ್ ಇಂಪ್ರಾಪರ್ ಡಯಟ್ ಏನಂತಂದರೆ ಒಂದೇ ಥರದಂಥ ಊಟ ಮಾಡೋದು, ಬ್ಯಾಲೆನ್ಸ್ ಇರಲ್ಲ, ಫ್ಯಾಟ್ ಕಂಟೆಂಟ್ ಇರಲ್ಲ, ಕಾರ್ಬೋಹೈಡ್ರೇಟ್ಸ್ ಇರಲ್ಲ, ಅಥವಾ ಪ್ರೋಟೀನ್ ಕಂಟೆಂಟ್ ಇರಲ್ಲ, ಫ್ರೂಟ್ಸ್ ಇರಲ್ಲ, ಸೊ ವೆಜಿಟೇಬಲ್ಸ್ ಇರಲ್ಲ. ಸೊ ಇದೆಲ್ಲ ಬಿಟ್ಟು ಒಂದೇ ರೂಟೀನ್ ಟೈಪ್ ಊಟ ಮಾಡ್ತಾ ಇದ್ರೆ ಏನಾಗುತ್ತೆ? ಸೊ ದ್ಯಾಟ್ ಕಾಸಸ್ ಡಿಸ್ಬಯೋಸಿಸ್. ಸೊ ಈ ಡಿಸ್ಬಯೋಸಿಸ್ ಎಫೆಕ್ಟ್ಸ್ ಯಾವ ರೀತಿ ಇರುತ್ತೆ ಹ್ಯೂಮನ್ ಬಾಡಿ ಮೇಲೆ ಅಂತಂದರೆ, ಸೊ ಇಟ್ ಇನ್ಕ್ರೀಸಸ್ ಅವರ್ ವಲ್ನರಬಿಲಿಟಿ ಟು ಇನ್ಫೆಕ್ಷನ್ಸ್. ಸೊ ಇದರಿಂದ ಏನಾಗುತ್ತೆ? ನಮ್ಮ ಗಟ್ ಸಿಸ್ಟಮಲ್ಲಿ ಇನ್ಫೆಕ್ಷನ್ಸ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಮಗೆ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ದೇ ಸ್ಟಾರ್ಟ್ ಟು ಪ್ರೊಲಿಫರೇಟ್ ಇನ್ ಅವರ್ ಬಾಡಿ. ಸೊ ಇಟ್ ಇನ್ಕ್ರೀಸಸ್ ಅವರ್ ಸಸ್ಪೆಕ್ಟಿಬಿಲಿಟಿ ಟು ಇನ್ಫೆಕ್ಷನ್ಸ್. ನಮಗೆ ಇನ್ಫೆಕ್ಷನ್ಸ್ ಒಳಗಾಗೋದು ಫ್ರೀಕ್ವೆನ್ಸಿ ಮತ್ತು ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ದ ಸೆಕೆಂಡ್ ಇಫೆಕ್ಟ್ ಈಸ್ ಇಂಟರ್ಫರೆನ್ಸ್ ವಿತ್ ಮೈಕ್ರೋ ಆರ್ಗ್ಯಾನಿಸಮ್ ಫಂಕ್ಷನ್ಸ್. ಅಂದರೆ dysbiosis it disrupts the normal functions that are provided by the good bacteria, that is balanced microbacteria such as digestion and immune support. So ಈ good bacteria ಏನು ಮಾಡುತ್ತೆ? This helps in digestion of the food and it provides immunity to the human body. So dysbiosis ಆದ್ಮೇಲೆ ಏನಾಗುತ್ತೆ? ಸೊ ಈ ಡೈಜೆಷನ್ ಡಿಸ್ರಪ್ಟ್ ಆಗುತ್ತೆ, ಇಮ್ಯುನಿಟಿನೂ ಡಿಕ್ರೀಸ್ ಆಗುತ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಟೂ ಇಫೆಕ್ಟ್ಸ್ ಆಫ್ ದಿ ಡಿಸ್ಬಯೋಸಿಸ್. ಇನ್ನು ಡಿಸ್ಬಯೋಸಿಸ್ನ ಸಿಂಪ್ಟಮ್ಸ್ ನೋಡೋದಾದ್ರೆ, ದ ಫಸ್ಟ್ ಒನ್ ಈಸ್ ಅಬ್ಡೋಮಿನಲ್ ಪೇನ್ ಅಂತಂದರೆ ಹೊಟ್ಟೆ ನೋವು ಕಾಣಿಸ್ಕೊಡುತ್ತೆ. ದೆನ್ ದ ಸೆಕೆಂಡ್
symptom is bloating, ಹೊಟ್ಟೆ ಬ್ಲೋಟ್ ಆಗುತ್ತೆ, ಹೊಟ್ಟೆ ಉಬ್ಕೊಳ್ಳೋದು. ದೆನ್ ದ ಥರ್ಡ್ ಸಿಂಪ್ಟಮ್ ಇಸ್ ವಾಮಿಟಿಂಗ್, ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ, ರಿಪೀಟೆಡ್ ಆಗಿ ವಾಮಿಟ್ ಬರೋದು. ದೆನ್ ದ ಫೋರ್ತ್ ಒಂದು ಇನ್ ಸಮ್ ಕೇಸಸ್ ಡಿಸ್ಬಯೋಸಿಸ್ ಕ್ಯಾನ್ ಬಿ ಅಸಿಂಪ್ಟೋಮ್ಯಾಟಿಕ್, ಅಂದರೆ ಸಿಂಪ್ಟಮೇ ಕಾಣಲ್ಲ, ಸೊ ಅದನ್ನು ನಾವೇನಂತೀವಿ ಅಸಿಂಪ್ಟೋಮ್ಯಾಟಿಕ್ ಅಂತ ಕರಿತೀವಿ. ಸೊ ಇನ್ನೊಂದು ಡಿಸ್ಬಯೋಸಿಸ್ ಕಂಡೀಷನ್ ಇದೆ, ಡಿಸ್ಬಯೋಸಿಸ್ ಆನ್ ದ ಸ್ಕಿನ್. ಸ್ಕಿನ್ ಮೇಲೂ ಏನಿರುತ್ತೆ, ಮೈಕ್ರೋಬಯೋಮ್ ಇರುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ ಕಮ್ಯುನಿಟಿ ಇರುತ್ತೆ. ಸೊ ಬಿಕಾಸ್ ಆಫ್ ದಿ ಓವರ್ ಗ್ರೋತ್ ಆಫ್ ಎ ಸರ್ಟೆನ್ ಕೈಂಡ್ ಆರ್ ಫ್ಯೂ ಟೈಪ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಆರ್ ಒನ್ ಸಿಂಗಲ್ ಟೈಪ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಏನಾಗುತ್ತೆ, ಸ್ಕಿನ್ ಮೇಲೇನು ಡಿಸ್ಬಯೋಸಿಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಡಿಸ್ಬಯೋಸಿಸ್ಗೆ ಟ್ರೀಟ್ಮೆಂಟ್ ಏನಂತ ಅಂದರೆ, ಸೊ ಬ್ಯಾಲೆನ್ಸ್ಡ್ ಮೈಕ್ರೋಬಯೋಮ್ ಇರೋದು ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಅದನ್ನು ನಾವೇನು ಮಾಡಬೇಕು, ಮತ್ತೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಈ ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಮಾಡಬೇಕಾಗತ್ತೆ, ಟು ಇನ್ಕ್ರೀಸ್ ದಿ ಮೈಕ್ರೋಬಯೋಮ್ ಬಯೋಡೈವರ್ಸಿಟಿ, ವಿ ಹ್ಯಾವ್ ಟು ಇನ್ಕ್ರೀಸ್ ದಿ ಮೈಕ್ರೋಬಯೋಮ್ ಬಯೋಡೈವರ್ಸಿಟಿ ಇನ್ ದ ಗಟ್ ಸಿಸ್ಟಮ್. ಸೊ ಯಾವ ರೀತಿ ಇನ್ಕ್ರೀಸ್ ಮಾಡ್ಬೋದು, ದೇರ್ ಆರ್ ಸರ್ಟೆನ್ ಟ್ರೀಟ್ಮೆಂಟ್ಸ್ ಲೈಕ್ fecal microbial transplantation, fecal microbiota transplantation. Then the second one is probiotic therapy, probiotic therapy. Then the third one is microbial metabolic pathway therapy, microbial metabolic pathway therapy. So these are the three therapies. So this is all about dysbiosis, the conditions, the factors that are responsible for dysbiosis, then the effects of dysbiosis on human body, and the symptoms and the treatments. So based on the topic that we have discussed so far, that is dysbiosis, so here we have provided one prelims practice question. It contains 4 statements. Go through all the 4 statements and comment your answer. The detailed answer and explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.